ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರ್ಸೋಕ್ಕಾಗಿಲ್ಲ ನಿಮಗೆ ಸಮ್ ರೀಸನಿಂದ, ಸಾರಿ. ಬನ್ನಿ ನಾನಿವತ್ತು ಪಾಲಕ್ ರೈಸ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುದಿ ಬರೋ ಥರ ಬೇಯಿಸ್ಕೊಳ್ಳಿ. ಅದಕ್ಕೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಆನಿಯನ್ ಎಲ್ಲ ತೊಗೊಂಡಿಲ್ಲ, ಬರೀ ಕ್ಯಾಪ್ಸಿಕಮ್ ಕರಿಬೇವು ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಆನಿಯನ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಮೆಣಸಿನ್ಕಾಯಿ ಜೊತೆ ರುಬ್ಕೊಂಡು ಬೆಣ್ಣೆ ಜೊತೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಣ್ಣೆ ಜೊತೆ ಕೊಬ್ಬರಿ ಎಣ್ಣೆ ಜೊತೆ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ತಳ ಹಿಡಿಯುತ್ತೆ. ಬೇಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಬ್ಬಿಟ್ಕೊಂಡಿರೋ ಪಾಲಕ್ ಮೆಣಸಿನ್ಕಾಯಿ ಮಿಶ್ರಣನ ಹಾಕಿಬಿಟ್ಟು 1 ಸ್ಪೂನು ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಉಪ್ಪು ಸೇರಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಪಾಲಕ್ ರೈಸಿಗೆ ಪನ್ನೀರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ರೈಸ್ ಜೊತೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ರೈಸ್ ತೊಗೊಂಡು ಅದಕ್ಕೆ ತುಪ್ಪ ಹಾಕಿಬಿಟ್ಟು ಪಾಲಕ್ ಗ್ರೇವಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಬೇಗ ಆಗುತ್ತೆ, ತುಂಬ ಟೈಮ್ ಹಿಡಿಯಲ್ಲ ಆ್ಯಂಡ್ ಮಕ್ಕಳಿಗೆ ಹೆಲ್ತಿ ಫುಡ್ ಆಗುತ್ತೆ. ತುಂಬ ಕಲರ್ಫುಲ್ಲಾಗಿರೋದಕ್ಕೆ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ನೀವು ಇದನ್ನು ಮಿಕ್ಸ್ ಮಾಡುವಾಗಲೇ ಪನ್ನೀರ್ ಹಾಕ್ಕೊಂಡ್ರೆ ನಡೆಯುತ್ತೆ. ನಾನಿಲ್ಲಿ ಪನ್ನೀರನ್ನ ಮೇಲೆ ಇಡ್ತಾ ಇದ್ದೀನಿ. ಮಕ್ಕಳಿಗೆ ನಾವು ಸೊಪ್ಪು ತಿನ್ನಿಸ್ಬೇಕು ಅಂದರೆ ತುಂಬ ದೊಡ್ಡ ಕೆಲಸ. ಈ ಥರ ಕಲರ್ಫುಲ್ಲಾಗಿರೋ ರೈಸ್ ಮಾಡಿ ಕೊಟ್ಟರೆ ಅವ್ರು ಹೋಟೆಲ್ ಸ್ಟೈಲಲ್ಲಿದೆ ಅಂತ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವಾಗಿನ ಲೈಫ್ ಸ್ಟೈಲಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ಬರೀ ರೈಸ್ ಮಾಡಿಕೊಡ್ತಾಯಿದ್ರೆ ತುಂಬ ಫೀಲ್ ಆಗುತ್ತೆ, ನನ್ನ ಮಗಳಿಗೆ ಬರೀ ರೈಸ್ ಮಾಡಿಕೊಡ್ತಾಯಿದ್ದೀವಿ ಅಂತ. ಈ ಥರ ಹೆಲ್ದಿಯಾಗಿ ಕಲರ್ಫುಲ್ಲಾಗಿ ನಾವು ಬಾಕ್ಸ್ ಕಳಿಸಿದ್ರೆ ನಮಗೂ ಸಮಾಧಾನ ಆಗುತ್ತೆ ಅಲ್ವಾ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಕಲರ್ಫುಲ್ ಲಂಚ್ ಬಾಕ್ಸ್ ರೆಸಿಪಿ. ಇದ್ರ ಜೊತೆ ನಾನು ಮಾರ್ನಿಂಗ್ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದೆ. ನನ್ನ ಮಗ ಮಾರ್ನಿಂಗ್ ಟಿಫನ್ ತಿಂದು ಹೋಗಲ್ಲ. ಸೊ ನಾನು ಈ ಥರ ಏನಾದರೂ ಒಂದು ಮಿಲ್ಕ್ ಶೇಕ್ ಥರ ಮಾಡಿಕೊಡ್ತಾ ಇರ್ತೀನಿ ಅವನಿಗೆ. ಮಿಲ್ಕ್ ಶೇಕಿಗೆ ನಾನು ಯಾವುದೇ ಥರ ಸ್ವೀಟ್ನ ಆ್ಯಡ್ ಮಾಡಲ್ಲ. ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಆ್ಯಂಡ್ ಖರ್ಜೂರ ತೊಗೊಂಡಿದ್ದೀನಿ. ಖರ್ಜೂರದಲ್ಲಿರೋ ಸ್ವೀಟೇ ಸಾಕಾಗುತ್ತೆ. ಮೊದಲು ಖರ್ಜೂರ ಮತ್ತು ಗೋಡಂಬಿ ತೊಗೊಂಡು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಬನಾನೂ ಸೇರಿ ಮಾಡಿಕೊಂಡ್ರೆ ಅದು ನೈಸಾಗಿ ಮಿಕ್ಸ್ ಆಗಿರಲ್ಲ. ಯಾವುದೇ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡುವಾಗ ಫಸ್ಟು ಡ್ರೈ ಫ್ರೂಟ್ಸ್ನ ನುಣ್ಣಗೆ ಮಾಡ್ಕೊಂಬಿಡಬೇಕು. ಪೌಡರ್ ಆಗಿರೋ ಡ್ರೈ ಫ್ರೂಟ್ಸ್ ಜೊತೆ ಬನಾನಾ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಇದಕ್ಕೆ 1 ಗ್ಲಾಸ್ ಮಿಲ್ಕು, 1/2 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಐಸ್ ಕ್ಯೂಬ್ ಆಗಲಿ ಸ್ವೀಟ್ ಆಗಲಿ ತೊಗೊಂಡಿಲ್ಲ, ಹಾಗಾಗಿ ಇದನ್ನು ಹೆಲ್ತಿ ಡ್ರಿಂಕ್ ಆಗುತ್ತೆ. ಪೇರೆಂಟ್ಸಿಗೆ ಯಾವಾಗಲೂ ಹೆಲ್ತಿ ಫುಡ್ ಕೊಡಬೇಕು ಅನ್ನೋ ಥರ ಗಮನ ಇದ್ದರೆ ಮಕ್ಕಳು ಆಗಲ್ಲ. ಅವರಿಗೆ ಯಾವುದು ಅಟ್ರಾಕ್ಟಿವ್ ಆಗಿರುತ್ತೋ ಆ ಥರ ಅದನ್ನು ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಮಿಲ್ಕ್ ಶೇಕ್ ಚಾಕ್ಲೇಟ್ ಫ್ಲೇವರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸ್ವೀಟ್ ಇಲ್ದಿರೋ ಕೋಕೋ ಪೌಡರ್ನ ಗ್ಲಾಸಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಮಿಲ್ಕ್ ಶೇಕ್ ಹಾಕಿದರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಈ ರೆಸಿಪಿ ಸಣ್ಣ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.